6:45 ಆಗ್ತಿದೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಭಯಂಕರ ಚಳಿಗಳು. ಇವತ್ತು ಕೋಲಾರ ಕಡೆ ಹೊರಟಿದ್ವಿ. ಒಂದು ಇವೆಂಟ್ ಇದೆ. ಸೊ ಏನು ಇವೆಂಟ್ ಅಂತ ನೀವು ಆನ್ ದ ವೇ ತಿಳಿಸ್ತೀನಿ. ಮನಿ ಬಿರಿಯಾನಿ. ಸಾಗರ ಏನು ಬಿರಿಯಾನಿ ಅಂದ್ಬಿಟ್ಟು ಬಿಸ್ಲರಿ ಬಾಟಲ್ ತೋರಿಸ್ತಾ ಮಾಡ್ಕೊಂಡಿದ್ದೀರಾ? ಕೆಳಗಡೆ ಇದೆ ನೋಡಿ ಬಿರಿಯಾನಿ. ಅರ್ಲಿ ಮಾರ್ನಿಂಗ್ ರಿಚುವಲ್ ಕಂಪ್ಲೀಟ್. ಬಿರಿಯಾನಿ ಪಾರ್ಸಲ್ ತೊಗೊಂಡಿದ್ದೀವಿ. ಈಗ ನಮ್ಮ ಬಾಯ್ನ ಎತ್ತಾಕೊಂಡು ಕೋಲಾರ ಕಡೆಗೆ ಜೈ ಅನ್ಸೋದು. ವಾಯ್ಸ್ ಇತ್ತೀಚೆಗೆ ಭಯಂಕರ ಚಳಿ ಆಗ್ತಿದೆ ಅವರು ಮನೆಯಲ್ಲಿ. ಕ್ರೇಜಿ. 4 ಡಿಗ್ರಿ ಸೆಲ್ಸಿಯಸ್ ಎಲ್ಲ ಹೋಗಿದೆ ಮಿಡ್ ನೈಟು. ಮುಂದಕ್ಕೆ -ಡಿಗ್ರಿ ಹೋಗೋ ಚಾನ್ಸಸ್ ಇದೆ. ಊಟಿ ಥರ ಆಗೋ ಚಾನ್ಸಸ್ ಇದೆ ಇದು. ವಿಪರೀತ ಚೇಂಜಸ್ಸು. ಚಳಿ ಬೆಳಗ್ಗೆ ಹೊತ್ತು ಭಯಂಕರ ಚಳಿ, ಮಧ್ಯಾಹ್ನದ ಹೊತ್ತು ವಿಪರೀತ ಬಿಸಿಲು. ಸಮ್ಮರ್ ಹೇಗಿರುತ್ತೋ ಟೆನ್ಷನ್ನು. ಓಕೆ, ಕೋಲಾರ್ಗೆ ಹೋಗೋಕ್ಕೆ ಮುಂಚೆ ಒಂದು ಅರ್ಲಿ ಮಾರ್ನಿಂಗ್ ರಿಚುವಲ್ ಇದೆ ಹೊಸಕೋಟೆಯಲ್ಲಿ. ಮೆಜಾರಿಟಿ ಎಲ್ಲರಿಗೂ ಗೊತ್ತಿರುತ್ತೆ ಏನದು ಅಂತ. ಇವತ್ತು ಸಂಡೇ ಆಗಿರೋದ್ರಿಂದ ಆ ರಿಚುವಲ್ನ ಫಾಲೋ ಮಾಡೋಣ ಅಂತ ನಾವು ಹೊರಡ್ತಾ ಇರೋ ಜಾಗ ಮಣಿ ಬಿರಿಯಾನಿ. ನಾವು ಇದು ಬಂದಿರೋದು ಬಿಗ್ ರಾಕ್ ಡರ್ಟ್ ಪಾರ್ಕ್ಗೆ. ಬ್ಯೂಟಿಫುಲ್ ಆಗಿದೆ ಇರೋ ಜಾಗ ಮಾತ್ರ. ಬೈಕ್ಸ್ ಎಲ್ಲ ಅರೇಂಜ್ ಆಗಿದೆ. ಡರ್ಟ್ಗೂ ರೆಡಿ ಇರೋ ಬೈಕ್ಗಳು. ಮಂಗಸ್ ಏರಿಯಾ ಗುರು, ವೆರಿ ಬಿಗ್ ಏರಿಯಾ. ಇಲ್ಲೆಲ್ಲ ರೈಡರ್ಸ್ ಎಲ್ಲ ಗ್ಯಾದರ್ ಆಗಿದ್ದಾರೆ. ಫೈನಲ್ ಬ್ರೀಫಿಂಗ್ ಇರುತ್ತೆ ಇವಾಗ. ಗುಡ್ ಟು ಸಿ ವಿಮೆನ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಆ್ಯಂಡ್ ಅಪ್ರಿಷಿಯೇಟ್ ಮಾಡ್ತೀನಿ ಎಲ್ಲ ವಿಮೆನ್ಸ್ಗೂ. ಇನ್ನೂ ಮೋರ್ ಆ್ಯಂಡ್ ಮೋರ್ ಪಾರ್ಟಿಸಿಪೇಷನ್ ಮಾಡಬೇಕು ಅಂತ ಐ ವುಡ್ ಎಕ್ಸ್ಪೆಕ್ಟ್ ವಿಮೆನ್ಸ್ ಟು ಸ್ಟೆಪ್ ಇನ್ ಟು ದಿಸ್ ಫಾರ್ಮ್ ಆಫ್ ಸ್ಪೋರ್ಟ್ ಆಸ್ ವೆಲ್. ಸೂಪರ್ ಗುರು. ಎಷ್ಟೊಂದು ಜನ ಎಂತೂಸಿಯಾಸ್ಟ್ ಇದ್ದಾರೆ. ಅದು ಬೆಂಗಳೂರಲ್ಲಿ ಇನ್ನೂ ಬೇಜಾರು ಜನ ಇದ್ದಾರೆ. ನಮಗೆ ಈ ಪ್ರಪಂಚನೇ ಗೊತ್ತಿರಲಿಲ್ಲ. ಈಗ ನೋಡಿ, ಬ್ಯೂಟಿಫುಲ್ ಆಗಿದೆ ಟ್ರೋಫಿ. ನೋಡ್ಬೋದು. 2 KLX ಗಾಡಿ ಅವರೇ ರೆಡಿ ಮಾಡಿರೋದು. ಬ್ಯೂಟಿಫುಲ್ ಆಗಿದೆ ಇವರು. ಟ್ರೋಫಿ ನೋಡಿ ಏನು ಸಖತ್ತಾಗಿದೆ. ಇಲ್ಲಿ
ಬೈಕ್ ಮಾಡಿಫಿಕೇಷನ್ ನೋಡೋಣ, ಬೈಕ್ನ ಬಿಲ್ಡ್ ಮಾಡಿರೋ ರೀತಿ ನೋಡೋಣ ಅಂತ ಬಂದ್ವಿ. ನಮಗಿಲ್ಲಿ ಸಕ್ಕದಾಗಿರೋ ಕಾರ್ ಬಿಲ್ಡ್ ಕೂಡ ಕಾಣಿಸ್ತಿದೆ. ಅಲ್ಲಿ ಸ್ಟ್ರೈಟಾಗಿ ನೀವು ನೋಡಿದ್ರೆ ಮುಂದೆಗಡೆ ಅಲ್ಲೊಂದು ಜಾಗ ಇದೆ, ಅಲ್ಲಿ ಕ್ರೇಜಿ ಕಾರ್ಗಳು, ಟೊಯೋಟೋ ಇವೇಲಿಯಾ, ಈಲಿಕ್ಸು ಇದೆಲ್ಲ ಇದೆ. ಅಲ್ಲಿ ಸಕ್ಕದಾಗಿ ಬಿಲ್ಡ್ ಮಾಡಿದ್ದಾರೆ ಗುರು. ಅಲಾಯ್ ವೀಲ್ಸ್ ಅಂತೂ ಕ್ರೇಜಿ ಇದೆ. ಬನ್ನಿ ನೋಡೋಣ. ಡರ್ಟ್ ಬೈಕ್ಸ್ ಎಲ್ಲ ರೆಡಿ ಇದೆ, ಇನ್ಸ್ಪೆಕ್ಷನ್ ಎಲ್ಲ ಮುಗಿದು ಆಲ್ರೆಡಿ ರೆಡಿ ಇದೆ ಈಗ ಬೈಕು. ನೋಡೋಣ. ಇಲ್ಲೊಬ್ಬ ನನಗೊಂದು ಕಾಸಾ ಫ್ರೆಂಡ್ ಇದ್ದಾರೆ, ತ್ರಿನೇಶ್ ಅಂತ, ಅವ್ರು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವ್ರ ಪೇಜ್ ಕೂಡ ಟ್ಯಾಗ್ ಮಾಡ್ತೀನಿ ಕೆಳಗಡೆ ನಾನು. ನೋಡಿ ಲೈನಾಗಿ ಇಲ್ಲಿ ಬೈಕ್ಸ್ ನಿಲ್ಲಿಸಿದ್ದಾರೆ. ಇದೆ ಟ್ರ್ಯಾಕು, ಅಲ್ಲಿ ಎಂಟ್ರಿ ಪಾಯಿಂಟ್ ಇದೆ. ಬ್ಯೂಟಿಫುಲ್ ಆಗಿದೆ ಅವರು. ಮಾವಿನ ಒಳಗೆ ಎಂಟ್ರಿ ರೆಸ್ಟ್ರಿಕ್ಟೆಡ್ ಅಂತ ಹಾಕಿದ್ದಾರೆ. ಸುಮ್ಮನೆ ಒಳಗೆ ಒಂದು ರೌಂಡ್ ಹೋಗ್ಬರೋಣ ಬೈಕ್ಸ್ ಎಲ್ಲ ಹೆಂಗಿದೆ ಅಂತ. ನೋಡಿದ್ರು ಮೆಜಾರಿಟಿ ಎಕ್ಸ್ಪಲ್ಸು, ಹಿಮಾಲಯನ್, KTM ಈ ಇಂಜಿನ್ಸೇ ಮೇಜರ್ ಇರೋದು. ಕ್ರೇಜಿ ಇವರು. ನ್ಯೂಲಿ ಲಾಂಚ್ KLX ಕ್ರೇಜಿ ಇವರು. ಮೆಜಾರಿಟಿ ಹೀರೋ ಗಾಡಿಗಳಿದೆ ನೋಡಿ, ಅದೊಂದು ಖುಷಿ. ನಮ್ಮ ಇಂಡಿಯನ್ ಬ್ರ್ಯಾಂಡು ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇರೋದು. ಅದೇ ರೀತಿ ಬೇರೆ ಕಾಂಪಿಟೇಟಿವ್ ಬ್ರ್ಯಾಂಡ್ಸ್ ಕೂಡ ಇದ್ದಾವೆ. KTM ಇದೆ, ಕವಾಸಕಿ ಇದೆ, ಹಿಮಾಲಯನ್ ಇಂಜಿನ್ಸ್ ಇದ್ದಾವೆ ಇಲ್ಲಿ. ಸೂಪರ್ ಗುರು. ಸ್ಪಾನ್ಸರ್ಸ್ ಬೋರ್ಡ್ ನೋಡ್ಬೋದು. ಒಳ್ಳೊಳ್ಳೆ ಟೀಮ್ಗಳು ಸ್ಪಾನ್ಸರ್ ಮಾಡಿದೆ ಗುರು. ಬ್ಯಾಂಗ್ಳೂರ್ ಸಿಟಿ ಟ್ರಾಫಿಕ್ ಪೊಲೀಸ್ ಅವ್ರದ್ದು ಕೂಡ ಬೋರ್ಡ್ ಇದೆ, ಸಪೋರ್ಟು. ರೋಡ್ ಸೇಫ್ಟಿ ಅವೇರ್ನೆಸ್ನ ಸಪೋರ್ಟ್ ಮಾಡ್ತಿದ್ದೀವಿ ಅಂತ, ವಿಚ್ ಇಸ್ ಗುಡ್. We have tried to make it difficult year on year. We are the only, Big Rock and Rokai are the only people in India who have been organizing enduro events over the last several years now. And we thank you for being here. Organizing team, Dhruv, and we have Bhima, Vijendra, we have Suhas, and we have George, and of course Thomas and Rohil. And the guys who run Big Rock, basically Uday, the managing director of Big Rock, and CS is the chairman of Big Rock. So give them all a big hand. They've had put up a fantastic. Bhima and the team have worked very hard to put up a very challenging route for you this time. I also take this opportunity to introduce our team from the FMSCI. Mr. Akash Aital does not need much of an introduction. He's been in motorsport for a long time. And, he is the chief steward of the event. And Mr. Janardhan Babu, who I think most of you have been seeing for multiple years, one of the most popular and friendly scrutineers who helps you guys take part in events without too much difficulty. Like it is mentioned in the SR, this is a 12-lap race. Now these 12 laps are cumulatively the time over the entire duration of 12 laps is your total race time. The time starts when you cut the beam. Every time you come back for a lap, your lap is complete and you do 12 laps like that. You do not get a checkered flag in the enduro scheme of things because there will be multiple people on the track at different times, and then it's impossible to show a checkered flag to one particular person without the other guy being confused. Avoiding every obstacle is a 1-minute penalty. There are judges of fact. So at the end of your race, the number of obstacles you have avoided would mean that if you have avoided 5 obstacles over 12 laps, there is a 5-minute penalty which is added to your time.